ಬಿಗ್ ಬಾಸ್ ಮನೆನ ಓಪನ್ ಮಾಡ್ಬಿಟ್ಟು ಎಲ್ಲಾರ್ನು ಆಚೆ ಕಳ್ಸಿಬಿಟ್ಟಿದ್ರಲ್ಲ, ಏನೋ ಪ್ರಾಬ್ಲಮ್ ಆಗೋಗಿತ್ತು ಅಂತ. ಏನ್ ಹೇಳಿದ್ರು ಆ ಟೈಮಲ್ಲಿ? ಭಯ ಆತ್ರಿ. ನೀವು ಅವ್ರು ಪೊಲೀಸರು ಬಂದಾಗ ನಿಮ್ ಆಯ್ತು ಇದು ಪ್ರಾಬ್ಲಮ್ ಆಗ್ಯದದು, ನಿಮ್ ಮನಿಗ್ ಕಳಿಸ್ತೀವಿ ಬರ್ರಿ ಅಂತ ಕರ್ಕೊಂಡು ಹೋದ್ರು. ನಾವು ಏನೇ 2 ವರ್ಷಕ್ಕೆ ನಾವು ಏನೇನ ಕನ್ಸು ಕಟ್ಕೊಂಡ್ ಬಂದಿದ್ದೆವು, ಇನ್ನೊಂದ ಇರ್ತಿದ್ದೆವು, ಹೆಂಗೈತಲ್ಲ ಅಂತೇಳಿ ನಮಗ್ ಮನಸ್ಸು ತಡಿಲಿಲ್ಲ ರೀ. ಅವ್ರು ಪೊಲೀಸರು ನನ್ಗೆ ಗುರ್ತಾ ಹಿಡಿದ್ರಲ್ಲ, ಎಲ್ಲಾರು ಮಾತಾಡ್ಸಿ ಮಲ್ಲಮ್ಮ ಅಂದ್ರಿ ನನಗ ಅಲ್ಲಿ ಆ ಗೋಡನಲ್ಲಿ ಹಾಕಿದಾಗ. ಅವ್ರಿಗೆ ಕೇಳ್ದೆ ಏನ್ರಿ ಇದು ಏನ್ ಕತ್ತಿ ಅಂತ ಸುಮ್ ಸಕಾಸ್ ಕೇಳ್ದೆ. ಇಲ್ಲಮ್ಮ ಹಿಂಗ್ ಪ್ರಾಬ್ಲಮ್ ಆಗ್ಯದ, ಏನ ನೀರಿಂದು ಏನ ಕಸ ಅಲ್ಲಿ ಹೋಗಿದಾರ, ಅದ್ರ ಸಲಿಗೆ ಜರ ಪ್ರಾಬ್ಲಮ್ ಆಗ್ಯದ, ಮತ್ ವಾಪಸ್ ಬರ್ತೀರಿ ಅಂತ ಇವತ್ತು ಒಂದ್ ರಾತ್ರಿ ಅಂತಂದ್ರಲ್ಲ. ನಮ್ಗ ಅವತ್ತು ಮತ್ತೆ ಜೀವ ಸಮ್ಮತ ಆಯ್ತು. ಸೊ ಒಂದ್ ರಾತ್ರಿ ಎಲ್ಲಿದ್ರಿ ನೀವೆಲ್ಲರೂ? ನಮ್ ದೊಡ್ಡ ಹೋಟೆಲ್ ಅಲ್ಲಿ ಇಳಿಸಿದ್ರಿ ಅಷ್ಟು ಮಂದಿಗೆ. ಮತ್ತ ಒಂದ್ ರೂಮಿಗೆ ಇಷ್ಟು ರೂಮ್ ಇದ್ರಿ, ಅದ್ರಾಗ ಇಬ್ಬಿಬ್ರು ನಮ್ ಕಾವಲಿಗೆ ಒಂದ್ ಹುಡುಗಿ. ನೀವೆಲ್ಲ ಓಡೋಗ್ಬಿಡ್ತೀರಾ ಅಂತ ಭಯ? ರಕ್ಷಿತಾ, ನಾನು ಬಿಗ್ ಬಾಸ್ ಕಡೆ ಒಂದ್ ಹುಡುಗಿ ಇದ್ರು ಒಂದ್ ರೂಮ್ ಅಲ್ಲಿ. ಒಂದು ಆಗಲ್ಲ ಒಂದ್ ರಾತ್ರಿ ಅಲ್ಲಿ ಇದ್ದೇವ್ರಿ. ಈಗ ರಾತ್ರಿ ಕರ್ಕೊಂಡ್ ಬಂದ್ರು ಮತ್ತೆ ಬಿಟ್ಟು ಹೋಗಿದ್ದೆವು, ಮತ್ತೆ ಬಂದೇವಂತ ಖುಷಿ ಆಯ್ತು.